ನಗರದ ಸತ್ಯಂ ಅಕಾಡೆಮಿಯಲ್ಲಿ 2025-26ನೇ ಬ್ಯಾಚ್ನ ನವೋದಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಿಆರ್ಪಿ ಶ್ರೀಧರ್ ನಾಯ್ಕ್ ಮಾತನಾಡಿ, ನವೋದಯ ಶಿಕ್ಷಣ ಸಂಸ್ಥೆಗಳು ಅತ್ಯಂತ ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದ್ದು, ವಿದ್ಯಾರ್ಥಿಗಳ ಕಲಿಕೆಗೆ ಪ್ರಶಸ್ತವಾದ ಪರಿಸರ ಇಲ್ಲಿ ಲಭ್ಯವಾಗುತ್ತದೆ. ವಿದ್ಯಾರ್ಥಿಗಳಿಗೆ 5ನೇ ತರಗತಿ ಮಾತ್ರವಲ್ಲ, 8ನೇ ತರಗತಿಗೆ ಕೂಡ ನವೋದಯ ಪರೀಕ್ಷೆ ಬರೆಯಲು ಅವಕಾಶವಿದೆ. ನವೋದಯ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಮಗುವಿಗೆ ಮೆಂಟಲ್ ಎಬಿಲಿಟಿ, ಗಣಿತ ವಿಷಯದಲ್ಲಿ ಉತ್ತಮ ತಯಾರಿ ಬೇಕಾಗುತ್ತದೆ. ವಿದ್ಯಾರ್ಥಿಗಳು ಇದಕ್ಕೆ ಅವಶ್ಯವಿರುವ ತರಬೇತಿಗಾಗಿ ಸತ್ಯಂ ಅಕಾಡೆಮಿಯ ಸದುಪಯೋಗ ಪಡೆದಿದ್ದಾರೆ. ಯಾವುದೇ ರೀತಿಯ ಪರೀಕ್ಷೆಯ ಭಯವಿಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲೆಂದು ಶುಭ ಹಾರೈಸಿದರು. ಜೊತೆಗೆ ಪಾಲಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ಪರ್ಧಾತ್ಮಕ ಯುಗದಲ್ಲಿ ಮಗುವಿನ ಕಲಿಕೆಗೆ ನೀಡಬೇಕಾದ ಮಹತ್ವದ ಕುರಿತು ಚರ್ಚಿಸಿದರು. ಸರ್ಕಾರಿ ಹುದ್ದೆ ಪಡೆಯುವ ಮಾರ್ಗದಲ್ಲಿ ಪ್ರತಿ ಹಂತದಲ್ಲಿ ಸ್ಪರ್ಧೆ ಇದೆ. ಮಗುವಿನ ಕಲಿಕಾ ಪರಿಸರ ಮತ್ತು ಗುಣಮಟ್ಟದ ಶಿಕ್ಷಣ ಈ ದಾರಿಯನ್ನು ಸುಗಮಗೊಳಿಸುತ್ತದೆ. ಹಾಗಾಗಿ ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವತ್ತ ಎಲ್ಲರ ಪ್ರಯತ್ನ ಇರಲಿ. ಜೊತೆಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೂಕ್ತವಾದ ತರಬೇತಿ ತುಂಬಾ ಮುಖ್ಯವಾಗುತ್ತದೆ. ಸ್ಥಳೀಯವಾಗಿ ಲಭ್ಯವಿರುವ ಸತ್ಯಂ ಅಕಾಡೆಮಿ ಸ್ಪರ್ಧಾತ್ಮಕ ತರಬೇತಿಗೆ ಮಾರ್ಗದರ್ಶನ ಮಾಡುತ್ತಿರುವುದು ಸ್ಥಳೀಯರಿಗೆ ಅತ್ಯಂತ ಸಹಕಾರಿಯಾಗಲಿದೆ ಎಂದರು. ಸತ್ಯಂ ಅಕಾಡೆಮಿಯ ನಿರ್ದೇಶಕ ಡಾಕ್ಟರ್ ಸತೀಶ್ ಕುಮಾರ್ ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ನವೋದಯ ಪರೀಕ್ಷೆಯ ತಯಾರಿಕೆಗೆ ಬೇಕಾದ ಎಲ್ಲ ಆಯಾಮಗಳ ತರಬೇತಿ ನೀಡಲಾಗಿದೆ. ಅಕಾಡೆಮಿಯ ಪ್ರಯತ್ನ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮ ಇರುವುದರಿಂದ ಎಲ್ಲರೂ ಯಶಸ್ವಿಯಾಗುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು. ಅಕಾಡೆಮಿಯ ನವೋದಯ ವಿಭಾಗದ ಸಂಯೋಜಕಿ ನೇತ್ರಾವತಿ ಮಾತನಾಡಿ, ವಿದ್ಯಾರ್ಥಿಗಳು ಪರೀಕ್ಷಾ ದಿನ ಗಮನಿಸಬೇಕಾದ ಅಂಶಗಳ ಕುರಿತು ವಿವರಿಸಿದರು. ಈ ವೇಳೆ ಅಕಾಡೆಮಿಯಲ್ಲಿ ನಡೆಸಲಾದ ಮಾದರಿ ಪರೀಕ್ಷೆಗಳ ಸ್ಕೋರ್ ಕಾರ್ಡ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪಾಠಶಾಲಾ ವಿಭಾಗ ಸಂಯೋಜಕಿ ಶರಾವತಿ, ಗಾಯತ್ರಿ ಸೇರಿದಂತೆ ಅಕಾಡೆಮಿಯ ಅಧ್ಯಾಪಕ ವೃಂದದವರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.